ಆರ್ಜಿಐ ಹೈಸ್ಕೂಲ್ ಮೈದಾನದಲ್ಲಿ ಎಸ್ಕೆ ಗ್ರೂಪ್ ಸಂಸ್ಥಾಪಕರು ಸಮಾಜ ಸೇವಕರಾದ ಕೋಮದನ್ ಎಸ್ ರವರ ನೇತೃತ್ವದಲ್ಲಿ ಹಾಗೂ ಎಂಎಸ್ ರಾಮಯ್ಯ ಆಸ್ಪತ್ರೆ ಮೆಡಿಕಲ್ ಕಾಲೇಜು ಬೆಂಗಳೂರು, ರೋಟರಿ ಡಿಸ್ಟ್ರಿಕ್ಟ್ 319, ರೋಟರಿ ಬೆಂಗಳೂರು ದಕ್ಷಿಣ ಹಾಗೂ ಡಾಕ್ಟರ್ ಎಸ್ಆರ್ ಚಂದ್ರಶೇಖರ್ ವಾಕ್ ಮತ್ತು ಶ್ರವಣ ಸಂಸ್ಥೆ, ಆತ್ರಿಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು, ಡಾಕ್ಟರ್ ಎಂಸಿ ಮೋದಿ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆ ಬೆಂಗಳೂರು, ನೇತ್ರಾಲಯ, ಭಾರತೀಯ ರಕ್ತ ಕೇಂದ್ರ ಇವರ ಸಹಯೋಗದೊಂದಿಗೆ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ, ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ, ಸಾಮಾನ್ಯ ರೋಗ ಪರೀಕ್ಷೆ ಮತ್ತು ಸಲಹೆ, ಮಕ್ಕಳ ಪರೀಕ್ಷೆ ಮತ್ತು ಸಲಹೆ, ಚರ್ಮ ರೋಗ ಪರೀಕ್ಷೆ ಮತ್ತು ಸಲಹೆ, ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ, ಹೃದಯ ಪರೀಕ್ಷೆ ಮತ್ತು ಸಲಹೆ, ಇಸಿಜಿ ಸೌಲಭ್ಯ, ಶ್ವಾಸಕೋಶ ಪರೀಕ್ಷೆ ಮತ್ತು ಸಲಹೆ, ಕಿವಿ, ಮೂಗು ಮತ್ತು ಗಂಟಲು ಪರೀಕ್ಷೆ ಮತ್ತು ಸಲಹೆ, ಮೂಳೆ ಮತ್ತು ಕೀಲು ರೋಗ ಪರೀಕ್ಷೆ ಮತ್ತು ಸಲಹೆ, ಬಿಪಿ ಮತ್ತು ಸಕ್ಕರೆ ಕಾಯಿಲೆ ಪರೀಕ್ಷೆ ಮತ್ತು ಸಲಹೆ, ಹಲ್ಲಿನ ಚಿಕಿತ್ಸಾ ಪರೀಕ್ಷೆ, ಸಲಹೆ ಮತ್ತು ಚಿಕಿತ್ಸೆ, ವಾಕ್ ಮತ್ತು ಶ್ರವಣ ಪರೀಕ್ಷೆ ಮತ್ತು ಸಲಹೆ, ಸ್ತ್ರೀ ರೋಗ ಪರೀಕ್ಷೆ ಮತ್ತು ಸಲಹೆ, ಸ್ತನ ಕ್ಯಾನ್ಸರ್ ಪರೀಕ್ಷೆ ಮತ್ತು ಸಲಹೆ, ಅತ್ಯಾಧುನಿಕ ಯಂತ್ರೋಪಕರಣಗಳುಳ್ಳ ಚಲಿಸುವ ವಾಹನದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನ ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನ ಎಸ್ಕೆ ಗ್ರೂಪ್ ಸಂಸ್ಥಾಪಕರು ಸಮಾಜ ಸೇವಕರಾದ ಕೋಮಧನ್ ಎಸ್ ಮತ್ತು ಮಾಜಿ ಸೈನಿಕರು, ಸ್ಥಳೀಯ ಮುಖಂಡರು ದೀಪ ಬೆಳಗಿಸಿ ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಆಗಮಿಸಿದ್ದ ಎಲ್ಲ ಗಣ್ಯರಿಗೂ ಸನ್ಮಾನ ಮಾಡಲಾಯಿತು. ನಿಜವಾಗಲೂ ಒಂದು ಬಹಳ ಅದ್ಭುತವಾದ ಪ್ರೋಗ್ರಾಮ್ ಇದು. ಕೇವಲ ನಾನು ಬಾಯಿ ಮಾತಿಗೆ ಹೇಳುವಂತಹ ಒಂದು ಚಿಕ್ಕ ವಿಷಯ ಅಲ್ಲ ಇದು. ಇದಕ್ಕೆ ಪ್ಲ್ಯಾನಿಂಗ್ ಬೇಕು, ಆರ್ಗನೈಸೇಷನ್ ಬೇಕು, ಇದಕ್ಕೆ ಕೆಲವು ಮ್ಯಾನ್ ಪವರ್ ಬೇಕು, ದುಡ್ಡು ಬೇಕು. ಈ ರೀತಿಯಾಗಿ ಒಂದು ಸಮಾಜದ ಲೋ ಲೆವೆಲ್ ಇರುವ ಜನಗಳಿಗೆ ಸ್ಕ್ಯಾನಿಂಗ್ ಮಾಡಿಸೋದಾಗಲಿ, ಬ್ಲಡ್ ಟೆಸ್ಟ್ ಮಾಡಿಸೋದಾಗಲಿ, ಅವರ ನೂರಾರು ಕಾಯಿಲೆಗಳಿಗೆ ಒಂದು ಸ್ಪಂದನೆ ಮಾಡಿ ಅವ್ರನ್ನ ಡಾಕ್ಟರ್ಗಳನ್ನ ಕರೆದು ಮಾಡ್ತಾ ಇರೋದು ಇದು ಸಾಮಾನ್ಯ ವಿಷಯ ಅಂತೂ ಅಲ್ಲ. ನಾನು ಮಿಲ್ಟ್ರಿಯಲ್ಲಿ 40 ವರ್ಷ ಸರ್ವಿಸ್ ಮಾಡಿದ್ದೇನೆ. ನಮ್ಮ ಮಿಲ್ಟ್ರಿಯಲ್ಲೂ ಸಹ ನಾವು ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ವಿ ಕಾಶ್ಮೀರಲ್ಲಿ, ರಿಮೋಟ್ ವಿಲೇಜ್ಗಳಲ್ಲಿ. ಆದರೆ ಅಲ್ಲಿ ನಮಗೆ ಸೈನ್ಯದ ಬಲ ಇತ್ತು, ಗವರ್ಮೆಂಟ್ ಬಲ ಇತ್ತು, ನಮಗೆ ದುಡ್ಡು ಕಾಸು ಜನಗಳದ್ದು ಏನು ತೊಂದರೆ ಇರಲಿಲ್ಲ. ಆದರೆ ಇಲ್ಲಿ ಯಾರೂ ಸಹಾಯ ಇಲ್ಲದೆ ಒಬ್ಬ ಮನುಷ್ಯರು ಮದನ್ ಅಂತವರು ಇವರು ಮಾಡ್ತಾ ಇರೋದು ನಿಜವಾಗಲೂ ಸಹ ನಮ್ಮ ಭಾರತ ಮಾತೆಗೆ ಧನ್ಯಳವಳು ಅಂತ. ಇವ್ರನ್ನ ಎತ್ತ ತಾಯಿ ತಂದೆ ಅವರು ಧನ್ಯರೇ. ನನಗೆ ಬಹಳ ಖುಷಿ ಆಗ್ತಾ ಇದೆ. ನೆನೆ ಬಂದಾಗ ನನಗೆ ಕ್ಯಾಪ್ಟನ್ SC ಸುರೇಶ್ಚಂದ್ರ ಭಂಡಾರಿ ಅವರು ಮೊನ್ನೆ ನಾವು ಕಾರ್ಗಿಲ್ಗೆ ಇವ್ರ ಜೊತೆಲಿ ಹೋಗಿದ್ದೆ. ಇವರು ಬಂದು ನನಗೆ ಈ ರೀತಿ ಮಾಡ್ತಿದ್ದೀವಿ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಹತ್ರ. ನನಗೆ ಭಾಳ ಖುಷಿ ಆಯಿತು. ನಾನೇ ವಾಲಂಟಿಯರ್ ಆಗಿದ್ದೆ. ಇಂಥ ಕಾರ್ಯಗಳು ನೋಡಿದರೆ ನನಗೆ ಕಣ್ಣೀರು ಬರುತ್ತೆ. ಯಾಕೆಂತ ಹೇಳಿದರೆ ಅವ್ರನ್ನ ನೋಡಿ ಆ ರೋಗಿಗಳನ್ನು ನೀವು ಆರೈಕೆ ಮಾಡ್ಕೊಳ್ಳಿಕ್ಕೆ ಕರೆದಿದ್ದೀರಿ. ಇದಕ್ಕಿಂತ ದೊಡ್ಡದು ಇದು ದೇವರ ಕೆಲಸ, ದೇವರ ಹತ್ತಿರದ ಕೆಲಸ, ತುಂಬ ಹತ್ತಿರದ ಕೆಲಸ. ಈ ರೀತಿ ಸಮಾಜದಲ್ಲಿ ಇನ್ನಷ್ಟು ಜನಗಳಾಗಲಿ, ಎಲ್ಲರ ಮನಸ್ಸಲ್ಲಿ ಈ ರೀತಿ ಪರೋಪಕಾರ, ಬೇರೆಯವರಿಗೆ ಹೆಲ್ಪ್ ಮಾಡಬೇಕು, ಕಷ್ಟದಲ್ಲಿದ್ದವರಿಗೆ ಹೆಲ್ಪ್ ಮಾಡಬೇಕಂತ ಒಂದು ಛಲ ಇರಲಿ. ಈ ಛಲದಿಂದ ಇವರು ಮುಂದೆ ನುಗ್ಗಲಿ, ಇವರಿಗೆ 100 ವರ್ಷ ಆಯುಸ್ ಕೊಡಲಿ. ಇವರು ಇದೇ ರೀತಿ ಇವರ ಕುಟುಂಬ, ಇವರ ಪರಿವಾರ, ಇವರ ಜೊತೆಯಲ್ಲಿದ್ದವರು ಎಲ್ಲರಿಗೂ ಸಹ ದೇವರು ಸದಾ ಆಶೀರ್ವಾದನ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಡ್ತೀನಿ. ಇದ್ದ ಪ್ಲೇಸ್ಗೆ ಇವಾಗ ತನಕ 9 ಐ ಕ್ಯಾಂಪ್ ಮಾಡಿದ್ದೀನಿ. ಎಲ್ಲರಿಗೂ ಐ ಕ್ಯಾಂಪ್ ಆಪ್ರೇಷನ್ ಮಾಡಿದ್ದೀವಿ, ಸ್ಪೆಕ್ಸ್ಗಳು ಫ್ರೀಯಾಗಿ ಕೊಟ್ಟಿದ್ದೀವಿ, ಎಜುಕೇಷನ್ ಬುಕ್ಸು ಕೊಟ್ಟಿದ್ದೀವಿ. ಇದು ಮಾಸ್ ಕ್ಯಾಂಪ್ ಮಾಡಬೇಕು ಎಲ್ಲ ಕಾಯಿಲೆಗೂ, ಎಲ್ಲ ಹಾಸ್ಪಿಟ್ಲಿಗೆ ನನ್ನ ಕಡೆಯಿಂದ, ನಮ್ಮ ಫ್ರೆಂಡ್ಸ್ ಸಪೋರ್ಟ್ ಕಡೆಯಿಂದ ಮಾಡಿ ಇವಾಗ ಒಂದು ಮಾಸ್ ಕ್ಯಾಂಪ್ ಮಾಡ್ತಾಯಿದ್ದೀನಿ. ಬೆಂಗಳೂರು ನಗರದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ, ಯಾರು ಮಾತಾಡೋದಿಲ್ಲ, ಬೆಂಗಳೂರು ನಗರದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ವಾಸ ಮಾಡ್ತಕ್ಕಂಥ ಜನರು ಈ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರಿರ್ಬೋದು ಅಥವಾ ಕೂಲಿ ಕಾರ್ಮಿಕರಿರ್ಬೋದು, ಇಂಥ ಒಂದು ಭಾಗದಲ್ಲಿರ್ತಕ್ಕಂಥ ಪ್ರದೇಶ ಇದು. ಕೋಮದನ್ ಅವರು SK ಗ್ರೂಪ್ಸಿನ MD ಹಾಗೂ SK ಗ್ರೂಪ್ಸಿನ ಸಂಸ್ಥಾಪಕ ಅಧ್ಯಕ್ಷರು ಒಂದು ಉತ್ತಮವಾದಂಥ ಸಮಾಜಕ್ಕೆ ಒಂದು ಒಳ್ಳೆಯ
ಮೆಸೇಜ್ ಕೊಡ್ತಕ್ಕಂಥದ್ದು ಹಾಗೂ ಸಮಾಜಕ್ಕೆ ಒಂದು ಇಂತಹ ಒಂದು ಕ್ಯಾಂಪ್ ಮಾಡ್ತಕ್ಕಂಥ ಅತ್ಯಂತ ಕಡು ಬಡವರಿಗೆ ಅನುಕೂಲ ಆಗುವಂತಹ ಇದೊಂದು ಸಹಾಯ. ಭಗವಂತ ಅವ್ರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಲಿ ಇದೇ ಥರ ಕ್ಯಾಂಪ್ಗಳನ್ನ ಮಾಡ್ತಾ ಬಡತನದಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲ ಆಗಲಿ ಅಂತೇಳಿ. ಫಸ್ಟ್ ಒಂದು ಆಗಿದೆ, ಇವಾಗ ಟೆಸ್ಟ್ 200 ಮೋದಿ ಹಾಸ್ಪಿಟಲ್ ಮದನವರು. ಎಸ್, ಇದು 3 ತಿಂಗಳಾಗಿದೆ. ಬೇರೆ ಏನು ಸಮಸ್ಯೆ ಇಲ್ಲ. ಈ ಕಣ್ಣ ಆಪ್ರೇಷನ್ ಮಾಡಬೇಕು ಸ್ವಾಮಿ. ಹಾಂ, ಪ್ರಾಬ್ಲಮ್ ತುಂಬ ನೋಡೋದಕ್ಕೆ ಆಗಲ್ಲ. ಸಮಸ್ಯೆ ಐತಾ? ಶುಗರು, BP ಎಲ್ಲ ಮಾಡಿದ್ದೆ, ಅಲ್ಲಿ ಚೆಕ್ ಮಾಡಿದ್ದೆ. ಎಲ್ಲ ಅಲ್ಲಿ ಜಯನಗರ ಮಾಡಿದ್ದು. ಈ ಕಣ್ಣು ಆಪ್ರೇಷನ್ ಈ ಮಬ್ಬ ಐತೆ, ದೂರಂದು ಬಂದರೆ ಕಾಣಲ್ಲ. ಈ ತುಂಬ ಇಲ್ಲ. ಎಲ್ಲಿ ಮನೆ ಇರೋದು? ಶ್ರೀರಾಮ್ಪುರ, ಅಂಬೇಡ್ಕರ್ ನಗರ. ಇಲ್ಲಿ ಮಾಡ್ತಾವ್ರಂತ ಯಾರು ಹೇಳಿದ್ದು? ಎಲ್ಲ ಹೇಳಿದ್ದು, ಚೀಟ್ ಕೊಟ್ಟಿದ್ದು. ಜನರಲ್ ಚೆಕಪ್ ಮಾಡೋಣ ಬಂದಿದ್ದೀನಿ. ಏರ್ಗಳು ಫಸ್ಟೇ ಕನ್ನಡ ಹಾಕ್ಕೊಂಡಿದ್ದೆ ಅಲ್ಲಿ ESC ಹಾಸ್ಪಿಟ್ಲ್ ಇದ್ರೆ. ಈಗ ಜನರಲ್ ಚೆಕಪ್ ನಾನು ಮೆಸ್ಕೊಂಡು ಬಂದಿದ್ದೀನಿ. ಇಲ್ಲಿ ಅಂಬೇಡ್ಕರ್ ನಗರದ ಮಿಲ್ಕ್ ಕ್ವಾರ್ಟರ್ಸ್. ಇಲ್ಲಿ ಮಾಡ್ತಾವ್ರಂತ ಯಾರಮ್ಮ ಹೇಳಿದ್ರು? ಇಲ್ಲ, ಅಲ್ಲಿ ಎಲ್ಲ ಪೇಪರ್ ಕೊಟ್ಟರು, ಅದರಿಂದ ಬಂದಿದ್ದೆ. ಅವರು ಹೇಳಿದ್ರು ಕನ್ನಡ ಹಾಕುವಾಗ ನಾವು ಹಾಕ್ತೀವಿ, ಕಳಿಸ್ತೀವಿ, ಅವಾಗ ಬನ್ನಿ ಅಂತ. ಇದು ಕಣ್ಣು ಟೆಸ್ಟ್ ಮಾಡಬೇಕು. ಕಣ್ಣು ಸರಿಯಾಗಿ ಕಾಣಿಸಿಲ್ಲ, ಅದಕ್ಕೆ ಕಣ್ಣು ಟೆಸ್ಟ್ ಮಾಡೋಕ್ಕೆ ಬಂದಿದ್ವಿ. ಶುಗರ್ ಕಣ್ಣು ಟೆಸ್ಟ್ ಮಾಡೋಕ್ಕೆ. ಇಲ್ಲ ಇಲ್ಲ, ಇಲ್ಲಿ ಶ್ರೀರಾಮ್ಪುರನೇ. ಅಲ್ಲಿ ಹೋಗಿ ನಾನು ಕೇಳ್ಕೊಂಡು ಬಂದಿದ್ದೀನಿ. ಅದು ಇದು ಕಾರ್ಡು, ಹೆಲ್ತ್ ಕಾರ್ಡ್ ಮಾಡಿಕೊಟ್ಟಿದ್ದಾರಲ್ಲ, ಅವಾಗನೇ ಅವ್ರು ಹೇಳಿದ್ದು, ಅದಕ್ಕೆ ಬಂದಿರೋದು. ಯಶೋಧ, ಶ್ರೀರಾಮ್ಪುರ 5 ಕ್ರಾಸಿಂದ ಬಂದು. ಕಾಲು ನೋವು, ಕಣ್ಣು ನೋವು. ಸಮಸ್ಯೆ ಇದೆಯಾ? ಬೇರೆ ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ. ಫಸ್ಟ್ ಟೈಮ್ ಬಂದಿರೋದು. ಮಾಡ್ತಾವ್ರೆ ಅಂತ ಯಾರಮ್ಮ ಹೇಳಿದ್ ನಿಮಗೆ? ಮನೆ ಹತ್ರ ಯಾರೋ ಬಂದು ಪಾಂಪ್ಲೆಟ್ಸ್ ಕೊಟ್ಟರು, ಮಾಡ್ತಾ ಇದ್ದಾರೆ ಅಂತ, ಅದಕ್ಕೆ ಬಂದ್ವಿ. ಓಕೆ, ಇವತ್ತೇನೋ ಚೆಕ್ ಮಾಡಿಸ್ಕೊತಾ ಇದ್ದೀರಾ ನೀವು? ಕಣ್ಣು ಕಾಲು ಶುಗರ್ BP ಸದುಪಯೋಗ ಇದೆಯಾ? ಇದೆ ಇದಂತ ಹೇಳ್ತಾ ಇದ್ದ, ಅದಕ್ಕಿಂತ ನಾವು ಆಸೆ ಪಟ್ಟು ಕ್ಯಾಂಪ್ ಅಂತ ಬಂದ್ವಿ.